ಹೊಸ ಸ್ಟವ್ ನಿನ್ನೆ ಬಂತು ಆನ್ಲೈನಲ್ಲಿ. ರಾತ್ರಿ ಆಲೋಗಿಸಿದ್ನಲ್ಲ, ಅದು ಆಲೋಗಿಸ್ಬಿಟ್ಟು ಫುಲ್ ಎಲ್ಲ ಸೀದೋಗ್ತದೆ ನೋಡಿ. ಇದು ಎಷ್ಟು ಇಂಚಿದೆ ಗೊತ್ತಾ? ತುಂಬ ಚೆನ್ನಾಗಿದೆ ಸೈಜು. ಫಸ್ಟ್ ಇದ್ದು 26 ಇಂಚು, ಹಿಂಗೆ 26 ಹಿಂಗೆ 12 ಇತ್ತು. ಇದು ಇವಾಗ 21 ಇಂಚಿದೆ. 21, 11, 5 ಇಂಚ್ ಕಡಿಮೆ ಇತ್ತು ಗ್ಯಾಪು. ತುಂಬ ಚೆನ್ನಾಗೈತೆ ನೋಡಿ. ಜಾಗ ಸೇವ್ ಆಯಿತು. ಆಮೇಲೆ ಪಾತ್ರೆ ಡೈಲಿ ಅಡುಗೆ ಮಾಡೋ ಪಾತ್ರೆಗಳನ್ನ ಇಟ್ಕೊಬೋದು. ಆದರೆ ದಪ್ಪ ಪಾತ್ರೆಗಳು ಇಡೋಕ್ಕಾಗಲ್ಲ, ಜಾಗ ಸಾಕಾಗಲ್ಲ. ಆದರೆ ಡೈಲಿ ಅಡುಗೆ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಇಷ್ಟು ಜಾಗ ಸೇವ್ ಆಯ್ತು ನನಗೆ. ಇದು 5 ಇಂಚು ಮತ್ತು ಇಲ್ಲೊಂದು ಇಂಚು. ಇದಕ್ಕೆ 1800 ಚಿಲ್ಲರೆ ಏನೋ ಕೊಟ್ಟೆ, ನಿನ್ನೆ ಬಂತು. ಆಮೇಲೆ ಗ್ಯಾರಂಟಿ ಕಾರ್ಡ್ ಎಲ್ಲ ಕೊಟ್ಟವ್ರೆ, ಫೋನ್ ನಂಬರ್ ಎಲ್ಲ ಕೊಟ್ಟವ್ರೆ. ಏನಾದರೂ ಪ್ರಾಬ್ಲಮ್ ಆದರೆ ಅವ್ರ ನಂಬರ್ಗೆ ಕಾಲ್ ಮಾಡ್ಬೋದು. ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಅಂಗಡಿಯಿಂದ. ಮಧ್ಯಾಹ್ನ ಅಡುಗೆ, ಬೆಳಿಗ್ಗೆ ತಿಂಡಿ ಏನು ಮಾಡಿಲ್ಲ. ಡೈರೆಕ್ಟ್ ಒಂದೇ ಸಲ ಅಡುಗೆ ಮಾಡೋಣ ಅಂದ್ಬಿಟ್ಟು ಕೆಲಸ ಮುಗಿಸಿ ಬಂದಿದ್ದೀನಿ. ಇವಾಗ ಅಡುಗೆ ಮಾಡಿಬಿಟ್ಟು ಪುನಃ ಹೋಗಬೇಕು. ಫಸ್ಟು ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ. ಫಸ್ಟ್ ಅನ್ನ ಆದರೆ ಆಮೇಲೆ ಚಪಾತಿ ಮತ್ತು ಸಾಂಬಾರು. ಅನ್ನ ಹಾಕ್ತಾ ಇದ್ದಂಗೆ ಸಾಂಬಾರು ರೆಡಿ ಮಾಡ್ತಾಯಿರ್ತೀನಿ. ಚಪಾತಿ ಕಲಸಿಟ್ರೆ ಹೋಗ್ಬೇಕಾದ್ರೆ ಚಪಾತಿ ಲಾಸ್ಟಲ್ಲಿ ಒತ್ಬಿಟ್ಟು ಹೋಗ್ತೀನಿ. ಸಾಂಬಾರಿಗೆ ಮೊಟ್ಟೆ ಸಾಂಬಾರು ಮಾಡಬೇಕು. ಮೊಟ್ಟೆ ಸಾಂಬಾರು ಮಾಡು ಅಂತ ಹೇಳೋರು ನಮ್ಮ ಮನೇಲಿ. ಹಾಗಾಗಿ ಕಾಯಿ ಇಲ್ಲ, ತೆಂಗಿನಕಾಯಿ, ಕೊಬ್ಬರಿನೇ ಹಾಕ್ತೀನಿ. ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಮೊಟ್ಟೆ ಸಾಂಬಾರಿಗೆ ಸ್ವಲ್ಪ ಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕಡಲೆ, 1 ಟೊಮೆಟೊ, ಒಂದು ಅರ್ಧ ಈರುಳ್ಳಿ, 1 ಬೆಳ್ಳುಳ್ಳಿ, ಚಿಕ್ಕ ಸೈಜ್ದು 1 ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಮೆಣಸು, 1 ಏಲಕ್ಕಿ, 1-2 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಸೋಂಪು, ಇಷ್ಟನ್ನು ಮಸಾಲೆ ಹಾಕ್ಬಿಟ್ಟು ಇದಕ್ಕೆ ಮಸಾಲೆ ಪೌಡರು 1.5 ಸ್ಪೂನು ಇಷ್ಟನ್ನು ಹಾಕಿ ಆಡಿಸ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋದು. ನೀವು ಮೊಟ್ಟೆ ಸಾಂಬಾರಿಗೆ ತರಕಾರಿ ಹಾಕ್ತೀರಾ? ತರಕಾರಿ ಹಾಕಲ್ಲ, ಅದನ್ನು ನಾನು ಹಾಕ್ತೀನಿ ತರಕಾರಿ. ಏನು ತರಕಾರಿ ಅಂದರೆ 1 ಹಸಿಮೆಣಸಿನ್ಕಾಯಿ, 2 ಬದನೆಕಾಯಿ, ಇಷ್ಟನ್ನು ಹಾಕ್ತೀನಿ. ಸಾಮಾನ್ಯವಾಗಿ ಮೊಟ್ಟೆ ಸಾಂಬಾರಿಗೆ ಯಾರೂ ತರಕಾರಿ ಹಾಕಲ್ಲ, ನಾನು ಹಾಕ್ತೀನಿ. ಅದು ಎಲ್ಲ ಯಾವ್ಯಾವ ತರಕಾರಿ ಅಂದರೆ ಬರೀ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಇಲ್ಲ ಆಲೂಗೆಡ್ಡೆ, ಈ ಥರದವು ಮಾತ್ರ ಬೇಗ ಬೇಯ್ತಾವಲ್ಲ, ಆ ಥರದವು ಮಾತ್ರ ಹಾಕ್ತೀನಿ. ನನಗೆ ಈ ಜಾಗದಲ್ಲಿ ಈಗ ತರಕಾರಿ ಹೆಚ್ಚೋಕ್ಕೆ ತುಂಬ ಈಸಿ ಆಯಿತು. ಸ್ಟವ್ ಚೇಂಜ್ ಮಾಡಿರೋದಕ್ಕೆ ಇವಾಗ. ಮೊದಲು ಇಲ್ಲಿ ತನಕ ಸ್ಟವ್ ಬರ್ತಾಯಿತ್ತು, ಇಲ್ಲಿ ಇಟ್ಕೊಂಡು ಏನೂ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ನೋಡಿ. ಈ ಸ್ಟವ್ ಇವಾಗ ತರಕಾರಿ ಎಲ್ಲ ಹಚ್ಕೋಬೋದು ಇದೆಲ್ಲ ಸ್ಟವ್ ಪಕ್ಕ. ತುಂಬ ಈಸಿ ಆಯಿತು. ಹಿಂಗೆ ಹಚ್ಚಿ ಹಿಂಗೆ ಹಾಕ್ಬಿಡ್ಬೋದು. ಸೆಟು ಏನಕ್ಕೋ ಬಂದೆ? ಯಾಕೆ ಕರ್ಕೊಬಂದೆ ಅವನ್ನ? ಸ್ಕ್ರೀನ್ ಹೇಳಿ. ಚಾರ್ಜರ್ ಎಲ್ಲ ಮನೇಲಿ ಅಂಗಡಿಲೇ ಇರಬೇಕು ನೋಡಿ. ಇವಾಗ ನಾನು ಅಂಗಡಿಯಿಂದ ಬಂದು ಅವನಿಗೊಬ್ಬನಿಗೆ ಟೊಮೆಟೊ ಗೊಜ್ಜು, ಚಪಾತಿ, ಎಲ್ಲ ನಮಗೆ 3 ಜನಕ್ಕೆ ಮೊಟ್ಟೆ ಸಾಂಬಾರು, ಅನ್ನ ಇಷ್ಟು ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ನೀವು ಊಟ ಮಾಡಿದ್ರೆ ಅವನು ತಿನ್ನಿಸ್ತಾ ಇದೀಯಾ ಸೇಟುಗೆ? ಫಸ್ಟ್ ಅವನಿಗೆ ಇವನಿಗೆ ಭಾರಿ ಕೆಲಸ ಮಾಡಿ ಸಾಕಾಗೋನೆ ಅಂದ್ಬಿಟ್ಟು ನೀ ತುಪ್ಪ ಅನ್ನ ಕಲಸಿ ತಿನ್ನಿಸ್ತಾ ಇದೀಯಾ ಆ ಸೇಟುಗೆ? ಬತ್ತೇನೆ ಹೋಯ್ತಾ ಇದ್ದೀನಿ. ಇಲ್ಲಾಡು ಹೋಯ್ತಾ ಇದ್ದೀನಿ, ಬತ್ತೀಯಾ? ಕರ್ಕೊಂಡೋಗ್ಯಾ? ಕರ್ಕೊಂಡೋಗ್ತೀಯಾ? ಬಾಯ್. ಮನೆಯಿಂದ ಇವಾಗ ಅಂಗಡಿಗೆ ಶಿಫ್ಟ್ ಆದ ಕೆಲಸಕ್ಕೆ. ಅರ್ಧ ಬರ್ಧ ಕೆಲಸ ಮಾಡೋನೆ ಇವನು ನೋಡಿ. ಅಲ್ಲಿ
ಬನ್ ಪ್ಯಾಕ್ ಮಾಡಿಲ್ಲ. ಇಲ್ಲಿ ಬ್ರೆಡ್ ಪ್ಯಾಕ್ ಮಾಡಿಲ್ಲ, ಇನ್ನೂ ಕಸ ಹೊಡೆದಿಲ್ಲ. ಫೋನಲ್ಲಿ ಫೋನ್ ಮಾಡ್ತಾನೆ, ಕೆಲಸ ಮಾತ್ರ ಆಗಲ್ಲ. ಯಾಕೆ ಎಷ್ಟಲ್ಲಿ ಫೋನ್ ಮಾಡಿದೆ? ಯಾಕೆ ಮಾಡಿಲ್ಲ? ಕೆಲಸ ಮಾತ್ರ ಆಗಲ್ಲ. ಇಲ್ಲಿ ಮಾತ್ರ ಖರ್ಚಿಗೆ ಮಾತ್ರ ಎತ್ಕೊಬತ್ತಾನೆ. ನಮ್ಮ ಶಿವಾಯನೇ ಸರಿ. ಡ್ಯಾನ್ಸ್ ಇವನ ದೇವ್ರು ಬಂದ್ಬಿಡ್ತು. ದೇವ್ರು ನಮ್ಮ ಶಿವಾಗೆ. ಅಯ್ಯ 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 ಅಯ್ಯ. Mia papo. Mami. Miai. Miau ಅಂತೈತಂತೆ. ಮಿಯಾಯ್. ಮಿಯಾಯ್. ಹೊಡಿಬಾರ್ದು. ಪಾಪು ಅದು ಪಾಪು. ನೋಡು ಎಷ್ಟು ಚೆನ್ನಾಗಿ ಪಚ್ಕೊಂಡವೆ. ಏನಂತದ್ದು? ಏನಂತ? ಏನಂತ ಶಿವ? ಯಾವ ಅಂತ ನೀವು ಉಂಟೋ ಏನಂತ ನೀವು ಅಂತ ಏನಂತ ಕಯಾಪಯ ಅಂತೆ. ನಮ್ಮ ಸೇಟುಗೆ ಕನ್ನಡ ಬರ್ತಾರೆ ಇವಾಗ, ಪರವಾಗಿಲ್ಲ. ನಮ್ಮ ಜೊತೆಗೆ ಸೇರ್ಕೊಂಡು ಕನ್ನಡ ಕಲಿತಾವೆ. ಪಾಪ, ಮಿಯಾ, ಅಮ್ಮ, ಮಾಮ, ಡ್ಯಾನ್ಸ್ ಬೇರೆ. ನಮ್ಮ ರಾಮು ಕರೆಕ್ಟ್ ಟೈಮಿಗೆ ಬರ್ತಾನೆ ಬಂದು ತಿನ್ನೋಕ್ಕೆ. ಬಂದು ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅವನ ಪಾಡಿಗೆ ಅವನು ಹೋಗ್ತಾನೆ. ನೋಡಿ, ಅವ್ರು ಬಂದು ತಿಂತಿದ್ರೆ ಇವರಿಬ್ಬರು ನೋಡ್ತಾ ಅವ್ರೆ. ಓಯ್ ಓ ಬ್ಲಾಕಿ. ಇವಾಗ ಯಾರಿಗೋ ಹ್ಯಾಂಡ್ ಕವರ್ ಬೇಕಂತೆ. ಇವಾಗ ನಮ್ಮ ಅಂಗಡಿಲಿ ಹ್ಯಾಂಡ್ ಕವರ್ ಖಾಲಿ ಆಗಿದೆ. ಹ್ಯಾಂಡ್ ಕವರ್ ಜಾಸ್ತಿ ಇಡಲ್ಲ, ಪೇಪರ್ ಕವರ್ ಮಾತ್ರ ಇಡೋದು. ಇವಾಗ ನಾನು ಇದನ್ನೇ ಹ್ಯಾಂಡ್ ಕವರ್ ಮಾಡಿ, ಚಿಕ್ಕ ಹುಡುಗ ಪಾಪ ಹಂಗೆ ಬಂದ್ಬಿಟ್ಟವನೇ, ಸೈಕಲ್ ಬೇರೆ ತಂದವನೇ, ಅದಕ್ಕೆ ಇವಾಗ ಹ್ಯಾಂಡ್ ಕವರ್ ಬೇಕಂತೆ. ಇದನ್ನೇ ಹ್ಯಾಂಡ್ ಕವರ್ ಮಾಡಿಬಿಡ್ತೀನಿ. ಹಿಂಗೆ ಇಟ್ಕೊಂಡು ಹೋಗ್ಬೇಕಂತ ಅವನು. ಸಣ್ಣ ಐಟಮ್ ಅಷ್ಟೇ, ರೇಟಲ್ಲ ಹ್ಯಾಂಡ್ ಕವರ್. ಸೈಕಲ್ ತಗೊಂಬಂದವನೇ, ಈಗ ಇಟ್ಕೊಂಡು ಹೋಗ್ಬೇಕಂತ ಅವನು. ಬಂದೇ ಇರು. ಬಾಗಿಲು ತೆಗಿಯೋದೇ ತಡ, ಹಂಗೆ ಓರಿಗಳ ಥರ ಕಾಯ್ತಾ ಇರ್ತಾರೆ. ಮನೆಗೊಂದು ಲೈಟ್ ಹಾಕೋಕ್ಕಾಗಲ್ಲ ಅವ್ರಿಗೆ. ಬರೀ ತಿನ್ನೋದು ಮಲಗೋದು, ಬರೀ ಓಡಾಡೋದು ಅಷ್ಟೇ. ಲೈಟ್ ಹಾಕೋಕ್ಕಾಗಲಿಲ್ವಾ? ಒಂದು ನಿಮಿಷ ಇರ್ರಿ, ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಏನು ಬೇಡವಾ ನಾನು? ಬಂದ ತಕ್ಷಣ ಕರಿತಾ ಇರ್ತಾರೆ, ಬನ್ನಿ 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 ಅಂತ. ನೋಡಿ, ಈಗ ಅಂಗಡಿಯಿಂದ ಬಂದಿದ್ದೀನಿ. ಬರೀ ಬಾ. ಮಧ್ಯಾಹ್ನದೇ ಸಾಂಬಾರಿದೆ, ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ ಮತ್ತು ಸಾಂಬಾರು ಎರಡೂ ಇದೆ.
ಬರೀ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಇವಾಗ ಪುನಃ ನಾನು ಇವಾಗ ಅಂಗಡಿಗೆ ಹೋಗಬೇಕು. ನನ್ನ ಮಗ ಇನ್ನೂ ಬಂದಿಲ್ಲ. ನೋಡಿ, ಹೊಸ ಸ್ಟವ್ ಸುರಿಸ್ಬಾರ್ದು ಅಂತ ಎಷ್ಟು ಟ್ರೈ ಮಾಡಿದ್ರು ಇಲ್ಲೇ ನಿಂತಿದ್ದೀನಿ, ಸುರಿಸ್ಬಿಟ್ಟೆ. ಏನೇ ಆಗಲಿ ಹಳೇದಾದ್ಮೇಲೆ ಅದು ಸುರಿದ್ರೆ ಏನು ಅನಿಸಲ್ಲ. ಈಗ ಹೊಸದಲ್ವಾ, ಒಂದು ವಾರ ಕಳೆಯೋ ತನಕ ಅದು ಹೊಸದಾಗೇ ಇರುತ್ತೆ. ಸುರಿಸ್ಬಾರ್ದು ಅಂದ್ಕೊಂಡು ಇಲ್ಲೇ ನಿಂತಿದ್ದೀನಿ, ಆದರೂ ಸುರಿಸ್ಬಿಟ್ಟೆ. ಏನಾದರೂ ಡೈಲಿ ಏನಾದರೂ ಒಂದು ಸುರಿಸ್ತಾ ಇರ್ತೀನಿ. ಹಾಲು, ಅನ್ನ, ಮುದ್ದೆ, ಸಾಂಬಾರು ಇಲ್ಲೇ ನಿಂತಿರ್ತೀನಿ. ಅದು ಯಾವಾಗ ಸುರಿದೋಗ್ಬಿಡುತ್ತೋ ಗೊತ್ತಿಲ್ಲ. ಅದೇ ಮತ್ತೆ ಹೊಡಿಬೇಕಂತಲ್ಲ ಕೂಡ ಸೈಡ್ ಬಿಟ್ಟು ಬಂದು ಹೋಗೋದು ಬೇಡ ಈ ಕಡೆ ಬಾಣ ಮುಸ್ತಾ ಇದೀನಿ. ಎಲ್ಲ ಅಂಟಿದೆಯಲ್ಲ ಅಲ್ಲೇ ಮಾಡಕ್ಕೆ ಕೆಲಸ ಅಂತ ನೀನು ಬಾಕ್ಸ್ ಐತೆ ಕೊಟ್ಬಿಡು. ಎಳಿ ಬೇಗ ಬೇಗ ಟೈಮ್ ಆಯಿತು. ಹೋಗಿ ನಮ್ಮ ಮನೆಗೆ ಹೋಗಿ ಜ್ಞಾನ ಇಲ್ಲ ನಿನಗೆ. ನೀನೇನೋ ಮಲ್ಕತ್ತೀಯ 10 ಗಂಟೆ 11 ಗಂಟೆ ತನಕ. 10 ಗಂಟೆ. ನಾವು ತಾನೇ ಬೇಗ ಎದ್ದು ಬರಬೇಕು. ನೀರು ಫುಲ್ ತುಂಬಿಬಿಟ್ಟದೆ. ಆಫ್ ಮಾಡಿಲ್ಲ ಅನ್ಕೋತೀನಿ. ಇವತ್ತು ಯಾವ ವಾರ? ಶನಿವಾರ. ನಾಳೆ ಭಾನುವಾರ. ಆಫ್ ಮಾಡಿಲ್ಲ ಅನ್ಕೋತೀನಿ. ಈಗ ಕಸ ಹೊಡ್ಕೊತೀನಿ. ಈಗ 1,000 2,000 ಆದರೆ ಬಂಡವಾಳ ಹಾಕೋದು. ಹಂಗೆ ಹೇಳಿದ್ರೆ ಒಳಗಡೆ ಇರೋದು ಗ್ಯಾಸ್ದು ಇದು ಹೋಗಿದ್ರೆ ಅದಕ್ಕೆ ಎಷ್ಟು ಬಂಡವಾಳ ಹಾಕಬೇಕು ಗೊತ್ತಾ? ಗೊತ್ತಿದ್ರೆ ಹಿಂಗಲ್ಲ ಮಾಡಲ್ಲ ನೀನು. ಕೆಡುತ್ತೆ ತಲೆ ನಿನಗೆ. ತಲೆ ಕೆಡುತ್ತಂತೆ ತಲೆ. ನಾನು ಬಾಗಿಲು ಕಣವ ಇರ ಕಸ ಹೊಡಿತೀನಿ. ಏಕೆ ಕಸ ಹೊಡೆಯೋದು ಬೇಡವಾ? ನಾನು ಹಿಡಿದ್ಬಿಟ್ಟು ಹೊಡಿತೀನಿ. ಬಾಗಿಲ ಕಸ ಹೊಡ್ಕೊಂಡು ಹಿಡ್ಕೊಂಡು ಅಂತ ಹೇಳಿದಾಗ ಯಾರು ಗೊತ್ತಿಲ್ಲ. ಅಂದರೆ ಯಾರು ಕಸ ಹೊಡೆಯಲ್ಲ. ಹೌದಾ? ಅದಕ್ಕೆ ಹೊಡಿ ನೀನು. ಇಲ್ಲ ತಗೋಬರೋಗು ಬೇರೆದ ನೋಡಿ. ಮತ್ತೆ ಇರೋ ಆಫ್ ಮಾಡ್ತೀನಿ. ಯಾಕೋ ಇದಕ್ಕೆ ನಾನು ಬರೋದು ಬೇಡವಾ? ಅಲ್ಲಿ ನಾಟಕಗಳು ಆಡ್ತಾನೆ. ಎತ್ತು ಎತ್ತು, ನನಗೆ ಬಗ್ಗಕ್ಕಾಗಲ್ಲ. ಸಣ್ಣ ಐಕ್ಳು ಆಡ್ದಂಗೆ ಆಡ್ತಾನೆ. ಇವ್ರು ಮಾತ್ರ ದಿನದಲ್ಲಿ ಎಷ್ಟೊಂದು ಸಲ ರೆಸ್ಟ್ ಕೊಯ್ತೀನಿ ಅಂತ ಒಯ್ತೀರಿ. ನಾವು ಹಂಗೆ ಹೋಗಿ ಹಿಂಗೆ ಬರಬೇಕು. ನಮಗೆ ಯಾವ ರೆಸ್ಟು ಇಲ್ಲ, ಏನೂ ಇಲ್ಲ.
ಇಲ್ಲ ಹೋಗಿರಲಿಲ್ಲ, ಹಂಗೆ ಇದ್ದೆ. ಇವಾಗೇನಕ್ಕೆ ಹೋಗಿದೆ? ರೆಸ್ಟ್ಗೆ ತಾನೇ ಹೋಗಿದ್ದೆ. ಎಲ್ಲಿ ಹೋಗಿದೆ ಇವಾಗ? ಜಿಮ್ ತಾನೇ ಹೋಗಿದ್ದು, ಟ್ರೈನ್ ಮಾಡಕ್ಕೆ ತಾನೇ ಹೋಗಿದ್ದು. ಜಿಮ್ಗೆ ಹೋಗ್ಬಿಟ್ರೆ ಅದು ರೆಸ್ಟೇನೆ. ಏನು ರೆಸ್ಟು ಮಾಡು. ಶಿವಾಯ್ ಬಾಯ್. ಅಲ್ಲಗ ಕೂತಾನೆ, ಇಬ್ಬರು ಕೂತವ್ರೆ, ಕಾಣಿಸ್ತಾನೆ ಇಲ್ಲ. ಅಲ್ಲಿ ಕಣ್ಗಳು ನೋಡೋ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಅವರು ಸೊಕ್ಕದಾಗ ಕಾಣಿಸ್ತವೆ ಕಣ್ಗಳೆಲ್ಲ. ನೋಡು ಕಣ್ಗಳು ಹಂಗೆ ಮಿಣಿ ಮಿಣಿ ಅಂತ ಅವರು. ಇಂಥ ತರಲೆ ನನ್ನ ಮಕ್ಕಳು ನಿಮ್ಮ ಮನೇಲಿ ಇದ್ದಾರೆ ನೋಡಿ. ಹೆಂಗೆ ಆಡ್ತಾನೆ ಗಾಡಿ ಸ್ಟಾರ್ಟ್ ಮಾಡಿ. ತಳ್ಕೊಂಡೆ ನಡಿ, ನನಗೇನು ನನಗೆ ಕಷ್ಟ ಆಗಬೇಕು, ನಿನಗೆ ತಾನೇ ಕಷ್ಟ ಆಗೋದು. ವಾಕಿಂಗ್ ಮಾಡೋದಂದ್ರೆ ಇದೆ. ಈ ಥರ ತರಲೆ ಥರ ಆಡು. ಎತ್ಕೊಬರೋ ಬೇಕಾದ್ರೆ. ಏನು ಮೊಟ್ಟೆ ದಿನ ನಾನೇ 10 ತಿನ್ನೋಳು. ತಿಂದ್ಬಿಟ್ಟು ಅಲ್ಲಲ್ಲೇ ಕ್ರೇಟ್ ಇಟ್ಬಿಡ್ತಾನೆ. ಅಷ್ಟು ಬೇಗ ಓಡಿ ಬಂದ್ಬಿಟ್ಟೆ ಹುಡು ಅಂತ. ಏನು ಮಾಡೋಕ್ಕೆ ಬಂದೆ? ಹಾಂ ಬಂದ ತಕ್ಷಣ ಚಪಾತಿ ಹಾಕೊಳ್ಳೋ, ಇಲ್ಲ ಗೋಧಿ ದೋಸೆ ಹಾಕೊಳ್ಳೋ. ಮುದ್ದೆ ಮಾಡಿದ್ದೀನಿ. ನೀನು ಮುದ್ದೆ ಊಟ ಮಾಡ್ದ? ಇನ್ನೇನು ಬೇಕು? ಕಸ್ಕೊಂಡು ತಿಂದ? ಇಷ್ಟೊತ್ತಲ್ಲಿ ಪುಳಿಯೋಗರೆ ತಿಂತಾರ? ಇವ್ರೇನು ಹಿಂಗಾಡ್ತವ್ರಲ್ಲ, ಏಕೆ? ಸಾಕ ಮುದ್ದೆ? ಊಟ ಮಾಡಬೇಕಾದ್ರೂ ಮೊಬೈಲ್ ಬೇಕು. ನಿನಗೆ ಟಿವಿ ಅದೇ ಜಾಗದಲ್ಲದೆ, ಅದೇ ಮೂಟೆಲ್ಲದೆ, ಅದೇ ಕವರಲ್ಲದೆ, ಅದೇ ಜಾಗದಲ್ಲದೆ ಅಂತ ಇವ್ರಿಗೆಲ್ಲರಿಗೂ ಗೊತ್ತು ನೋಡಿ. ಅದೇ ಜಾಗದಲ್ಲಿ ಹೋಗಿ ಕಾಯ್ತಾವ್ರೆ, ಅದರೊಳಗೆ ಅದೇ ಮೂಟೆಲ್ಲದೆ ಅಂತ.